ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಘಟನೆ ಆಗಿದೆ. ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಮಧ್ಯೆ ಬಂದ ವ್ಯಕ್ತಿ ಹೈಡ್ರಾಮವನ್ನು ಸೃಷ್ಟಿ ಮಾಡಿದ್ದ. ಬುಲೆಟ್ನಲ್ಲಿ ಬಂದು ಯತೀಂದ್ರ ಸಿದ್ದರಾಮಯ್ಯರನ್ನ ರಂಜಿತ್ ಎಂಬಾತ ಆತ ಹೈಡ್ರಾಮ ಮಾಡಿದ್ದ, ನಿಂದಿಸಿದ್ದ. ಕೇಂದ್ರ ಸರ್ಕಾರ ಹಾಗೂ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಮಾತನಾಡ್ತಾ ಇದ್ರು ಯತೀಂದ್ರ. ಬಿಜೆಪಿ ರಾಮ ಮಂದಿರ ನಿರ್ಮಾಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದರೆ ದೇವಸ್ಥಾನ ಕಟ್ಟುವುದು ಒಂದು ಭಾಗ, ರಾಮ ಮಂದಿರ ಕಟ್ಟಿದ ಆ ಕ್ಷಣ ರಾಮರಾಜ್ಯ ಸೃಷ್ಟಿಯಾಗೋದಿಲ್ಲ. ಬಡವರನ್ನು, ದೀನದಲಿತರನ್ನು, ಅಬಲೆ ಮಹಿಳೆಯರಿಗೆ ನ್ಯಾಯ ಸಿಕ್ಕಾಗ ರಾಮರಾಜ್ಯ ಆಗುತ್ತೆ ಅಂಥೇಳಿ ಭಾಷಣವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾಯಿದ್ರು. ಈ ವೇಳೆ ಯತೀಂದ್ರ ಸಿದ್ದರಾಮಯ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಆ ವ್ಯಕ್ತಿ. ಸ್ವಲ್ಪ ಹೊತ್ತು ಸಂಘರ್ಷಕ್ಕೆ ತಿರುಗುವಂತಹ ಸಂದರ್ಭ ಕನಕದಾಸ ಜಯಂತಿಯ ಕಾರ್ಯಕ್ರಮದಲ್ಲಿ ನಿರ್ಮಾಣ ಆಯಿತು. ತಕ್ಷಣ ಅಪರಿಚಿತ ವ್ಯಕ್ತಿಯನ್ನು ಪೊಲೀಸರು ಬಂಧಿಸ್ತಾರೆ. ನೋಡಿ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ನೀವು ಶಾಂತವಾಗಿರಿ. ಯಾರು ಬೈಕೊಂಡು ಹೋದ್ರೆ ಅವ್ರಿಗೆ ಸರಿಯಾದ ಕ್ರಮ ತೆಗೆದುಕೊಳ್ತಾರೆ. ನೀವು ದಯವಿಟ್ಟು ಶಾಂತಿಯಿಂದಿರಿ. ನೋಡಿ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ನೀವು ಶಾಂತವಾಗಿರಿ. ಯಾರು ಬೈಕೊಂಡು ಹೋದ್ರೆ ಅವ್ರಿಗೆ ಸರಿಯಾದ ಕ್ರಮ ತೆಗೆದುಕೊಳ್ತಾರೆ. ನೀವು ದಯವಿಟ್ಟು ಶಾಂತಿಯಿಂದಿರಿ. ಅವಕಾಶ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾರು ದಯವಿಟ್ಟು ಕೂತ್ಕೊಳ್ಳಿ. ಎರಡು ಮಾತು ಅಷ್ಟೇ. ಈಗ ಯಾರೋ ಹೋಗ್ಬೇಕಲ್ಲ, ನೋಡೋಯ್ತಲ್ಲ, ಮತ್ತೆ ಗಲಾಟೆ ಮಾಡ್ತಿಲ್ಲ ಬಿಡಿ. ಈಗ ನೋಡಿ, ಯಾರು ಅವಕಾಶ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾರು ದಯವಿಟ್ಟು ಕೂತ್ಕೊಳ್ಳಿ. ಎರಡು ಮಾತು ಅಷ್ಟೇ. ಕುತ್ಕೊಳ್ರಿ. ಕುತ್ಕೊಳ್ಬೇಕು. ಕುತ್ಕೊಳ್ರಿ ಅಲ್ಲ, ಕುತ್ಕೊಳ್ಬೇಕಲ್ಲ. ಇನ್ಸ್ಪೆಕ್ಟರ್ ಬರ್ರಿ ಇಲ್ಲಿ. ನೋಡಿ, ಅವ್ನು ಯಾರಾದ್ರೂ ಹೋಗಿ ನನ್ನ ಮುಂದೆ ತಗೋ. ಇವಾಗ ಅರೆಸ್ಟ್ ಮಾಡಿ ವಾಪಸ್ ರಿಪೋರ್ಟ್ ಮಾಡಬೇಕು. ಹೋಗಿ ಅರೆಸ್ಟ್ ಮಾಡ್ತಾರೆ. ಪ್ರಜಾಪ್ರಭುತ್ವ ಇದು. ಹೋಗಿ ಅರೆಸ್ಟ್ ಮಾಡಿ ಅವನಿಗೆ. ಪ್ರಜಾಪ್ರಭುತ್ವದಲ್ಲ ಈ ತರ ಎಲ್ಲ ಅಶ್ಲೀಲ ಪದಗಳೆಲ್ಲ ಬರೋದು ಸಮಾಜಕ್ಕೆ ಇದಾಗಲ್ವಾ? ಅವ್ನು ಯಾರೇ ಆಗಿಲ್ಲ ಇರ್ತಾ ಬರ್ರಿ ಫಸ್ಟ್. ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ರಾಮ ಮಂದಿರದ ಬಗ್ಗೆ ಮಾತನಾಡ್ತಾ ಇದ್ರು. ಆಗ ಅಪರಿಚಿತ ವ್ಯಕ್ತಿಯೊಬ್ಬ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹಿಗ್ಗಾಮುಗ್ಗ ಚಾಡಿಸಿರುವಂಥ ಘಟನೆ ನಡೆದಿದೆ. ಈ ಘಟನೆ ಆಗಿರೋದು ಗುಂಡ್ಲುಪೇಟೆಯಲ್ಲಿ. ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಬಂದಂಥ ಅಪರಿಚಿತ ವ್ಯಕ್ತಿಯೊಬ್ಬ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥ ಘಟನೆ ಆಗಿರೋದು ಗುಂಡ್ಲುಪೇಟೆಯಲ್ಲಿ. ಆನಂತರ ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಪ್ರಜಾಪ್ರಭುತ್ವ ಇದು. ಹೋಗಿ ಅರೆಸ್ಟ್ ಮಾಡಿ ಅವನಿಗೆ. ಪ್ರಜಾಪ್ರಭುತ್ವದಲ್ಲ ಈ ತರ ಎಲ್ಲ ಅಶ್ಲೀಲ ಪದಗಳೆಲ್ಲ ಬರೋದು ಸಮಾಜಕ್ಕೆ ಇದಾಗಲ್ವಾ? ಅವ್ನು ಯಾರೇ ಆಗಿಲ್ಲ ಇರ್ತಾ ಬರ್ರಿ ಫಸ್ಟ್. ಕುತ್ಕೊಳ್ರಿ. ಎಸ್ ಪಿ ಆರ್ ತಗೋ. ಯಾವ್ದಿಲ್ಲ.